ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 26ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಹುಡುಗಿ ಸುಮಾರು, ಅಂಥ ಬಣ್ಣ ಕೂಡ ಏನಿಲ್ಲ. ಹೀಗೊಂದು ಕಾರಣ ನೀಡಿ ಸ್ವಾತಿಯನ್ನು ನಿರಾಕರಿಸಿದರು ಗಂಡಿನ ಕಡೆಯವರು. ಮದುವೆ ಯೋಚನೆ ತಪ್ಪಿದ್ದು ಖುಷಿಯಾದರೂ ಹುಡುಗಿ ಸುಮಾರು ಎಂದಿದ್ದು ಸ್ವಾತಿಯ ಮನಸ್ಸಿಗೆ ಬೇಸರವಾಯಿತು. ಸೀದಾ ಕನ್ನಡಿಯ ಮುಂದೆ ನಿಂತಳು. ತೀರಾ ತೆಳುವೂ ಅಲ್ಲದ, ತೀರಾ ದಪ್ಪವೂ ಅಲ್ಲದ ಸಮನಾದ ಮೈಕಟ್ಟು, ಕಪ್ಪು ಎಂದು ತೆಗೆದುಹಾಕಲೂ ಆಗದ, ಆದರೆ ಬೆಳ್ಳಗಿದ್ದಾಳೆ ಎಂದು ಹೇಳಲೂ ಆಗದಂಥ ಗೋಧಿ ಮೈಬಣ್ಣ, ಬಾದಾಮಿ ಆಕಾರ ಹೋಲುವ ಮುಖ, ಸ್ವಲ್ಪ ಅಗಲೆ ಎನಿಸುವ ಹಣೆ, ನೀಟಾಗಿ ತೀಡಿದಂತೆ ಇರುವ ಹುಬ್ಬುಗಳು, ಬಟ್ಟಲು ಗಣ್ಣುಗಳು, ತುಸುವೆ ಉದ್ದ ಎನಿಸುವ ಚೂಪು ಮೂಗು, ತುಂಬಿದ ಕೆನ್ನೆ. ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡವಳಿಗೆ ತಾನು ಸುಂದರಿ ಎಂದೇ ಎನಿಸಿತ್ತು. ಆ ಹುಡುಗನ ಕಣ್ಣು ಸರಿಯಿಲ್ಲ ಅನಿಸುತ್ತೆ, ನನ್ನನ್ನು ಚೆನ್ನಾಗಿಲ್ಲ ಅಂತಾನೆ ಎಂದು ಮೂತಿ ಸೊಟ್ಟಗೆ ಮಾಡಿ ಹೇಳಿಕೊಂಡಳು ಸ್ವಾತಿ. ದೇವಿಕಾ ಅವರಿಗೆ ಮಾತ್ರ ಸ್ವಾತಿಯ ಮದುವೆ ಚಿಂತೆ ಹೆಚ್ಚಾಯಿತು. ಅಷ್ಟೇನೂ ರೂಪವಂತೆ ಬುದ್ಧಿವಂತೆ ಅಲ್ಲದ ಹೆಣ್ಣಿಗೆ ಅಣ್ಣ ಹಾಗೂ ತಂದೆಯ ಜೀವನದ ಕಳಂಕ ಬೇರೆ ಸೇರಿಕೊಂಡು ಮಗಳ ಭವಿಷ್ಯದ ಚಿಂತೆ ಇನ್ನೂ ಹೆಚ್ಚುವಂತೆ ಮಾಡಿತ್ತು. ಹಗಲು ಇರುಳು ಅದೇ ಚಿಂತೆಯಲ್ಲಿ ಬೇಯತೊಡಗಿದರು ದೇವಿಕಾ. ಹೇಗೂ ದೇವಿಕಾ ಹಣ್ಣಾಗಿದ್ದಾಳೆ, ಸಂತು ಜೊತೆ ಸ್ವಾತಿ ಮದುವೆ ವಿಷಯನ ಮಾತಾಡೋಣವಾ? ರೇಣುಕಾ ಕೇಳಿದಾಗ, ಇನ್ನೊಂದು 4 ದಿನ ಹೋಗಲಿ ತಡಿ, ನೀನು ಅವಸರ ಮಾಡಿ ಕೆಲಸ ಕೆಡಿಸ್ಬೇಡ ಎಂದ ಅವಿನಾಶ್ ಅವರ ತಲೆಯಲ್ಲಿ ಏನೋ ಯೋಚನೆ ಓಡುತ್ತಿತ್ತು. ಇನ್ನೂ ಒಂದಿಷ್ಟು ವರಗಳು, ಒಂದಲ್ಲ ಅಂತ 4 ಜನ ಬ್ರೋಕರ್ಗಳು, ಎಲ್ಲ ನಡೀಲಿ, ಬೇರೆ ಗತಿ ಇಲ್ಲ ಅನ್ನಿಸ್ಬೇಕು ತಾಯಿ ಮಗಳು ಇಬ್ಬರಿಗೂ. ಆಮೇಲೆ ನಮ್ಮ ದಾಳ ಉರುಳಿಸೋಣ. ನೀನು ದೇವಿಕಾ ಮನಸ್ಸಲ್ಲಿ ಸ್ವಲ್ಪ ಯೋಚನೆ ಹುಟ್ಟೋ ಹಾಗೆ ಮಾಡು, ಹೆಂಡತಿಗೆ ಸಲಹೆ ಕೊಟ್ಟ. ದೇವಿಕಾ ನೋಡು, ಈ ಡಬ್ಬಿಲಿ ಕುಟ್ಟಿ ದರ್ಶನ ಕಡಲೆ ಹಿಟ್ಟು ಬರೆಸಿಟ್ಟಿದ್ದೀನಿ. ಇನ್ಮೇಲೆ ಸ್ವಾತಿಗೆ ಇದನ್ನೇ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಹೇಳು. ಒಂದು ಸಣ್ಣ ಡಬ್ಬಿ ತಂದು ಕೊಟ್ಟಳು ರೇಣುಕಾ. ಇದರಿಂದ ಬಣ್ಣ ಸ್ವಲ್ಪ ತಿಳಿಯಾಗುತ್ತೆ. ಹಾಗೇ ಬಾದಾಮಿ ಎಣ್ಣೆ ಕೂಡ ತಂದಿಟ್ಟಿದ್ದೀನಿ, ಹಚ್ಕೊಳ್ಳೋಕ್ಕೆ ಹೇಳು, ಚರ್ಮಕ್ಕೆ ಸ್ವಲ್ಪ ಕಾಂತಿ ಬರುತ್ತೆ. ಅದಕ್ಕೆ ಸ್ವಾತಿ ಬಗ್ಗೆ ಎಷ್ಟು ಕಾಳಜಿ ನಿಮಗೆ. ಕೃತಜ್ಞತೆಯಿಂದ ದೇವಿಕಾಳ ಕಣ್ಣು ತುಂಬಿ ಬಂದಿತ್ತು. ದೇವಿಕಾ, ಸ್ವಾತಿ ಏನು ಬೇರೆ ಅವಳ, ನನಗೂ ಸೊಸೆ ಅಲ್ವಾ? ಮೊದಲೇ ಅಪ್ಪ ಅಣ್ಣ ಇಬ್ಬರೂ ಸೇರಿ ಅವಳ ಬದುಕಿಗೆ ಒಂದಿಷ್ಟು ಮಸಿ ಹಚ್ಚಿದ್ದಾರೆ, ಇನ್ನು ಬಣ್ಣನೂ ಮಸಿಯಾಗಿದ್ದರೆ ಎಂದು ಸ್ವಾತಿಯ ಬಗ್ಗೆ ಕಾಳಜಿ ತೋರುತ್ತಲೇ ಕುಟುಕಿದ್ದಳು. ಅಮ್ಮ, ಸಂಜೆಂಗೆ ಸಂಬಳ ಚೆನ್ನಾಗಿದೆಯಾ? ಸಾರಿಕಾ ವಿಜಯಮ್ಮನವರಲ್ಲಿ ಕೇಳಿದಳು. ಎಂಥ ಸಂಬಳನೇ, ತಲೆಗಾದರೆ ಕಾಲಿಗಾಗಲ್ಲ, ಕಾಲಿಗಾದರೆ ತಲೆಗಾಗಲ್ಲ. ತಿಂಗಳು ಕೊನೆಗೆ ಎಲ್ಲ ಖಾಲಿ. ಯಾವಾಗಲೂ ಆ ಶೆಟ್ರಂಗಡಿಲಿ ಸಾಲ ತಂದು ತಂದು ಸಾಕಾಗಿ ಹೋಗಿದೆ. ಸಂಕೇತ ಕೆಲಸಕ್ಕೆ ಸೇರೋವರೆಗೂ ನಮಗೆ ಕಷ್ಟ ತಪ್ಪಿದ್ದಲ್ಲ, ಬೇಸರದಿಂದ ಹೇಳಿದರು ವಿಜಯಮ್ಮ. ಸಂಜೆಯಂಗೆ ಅಮ್ಮ ಅಕ್ಕ ತಂಗಿ ಅನ್ನೋ ವಾಂಚಲ್ಯ ಜಾಸ್ತಿ, ಆದರೆ ಸಂಕೇತ ಸಂಜೆಯನ್ನು ಹಂಗಲ್ಲ, ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಆಸೆ ಇಟ್ಕೋಬೇಡ. ಸಾರಿಕಾ ಹೇಳಿದಾಗ, ಅದು ನಿಜ, ಸಂಜೆಯಿಂದ ಹೆಂಗರಳು ಒಪ್ಪಿದರು. ಆದರೆ ಅವನಿಗೆ ಬರೋ ಹೆಂಡತಿ ಹೆಂಗಿರ್ತಾಳೋ ಏನೋ ಚಿಂತೆಯಿಂದ ಹೇಳಿದಳು ಸಾರಿಕಾ. ಅಯ್ಯೋ, ಅದಿನ್ನೂ ದೂರದ ಮಾತು ಬಿಡು. ಸಾನು ಮುಗಿದು ಮದುವೆ ಆಗೋ ತನಕ ಸಂಜುಗೆ ಮದುವೆ ಮಾಡಲ್ಲ ನಾನು, ಗಟ್ಟಿ ನಿರ್ಧಾರದಲ್ಲಿ ಹೇಳಿದರು ವಿಜಯಮ್ಮ. ನೀನು ಮಾಡಲ್ಲ ಅಂತೀಯ, ಆದರೆ ಅವನು ಯಾರನ್ನಾದರೂ ಇಷ್ಟಪಟ್ಟು ಮಾಡ್ಕೊಳ್ತೀನಿ ಅಂದರೆ? ಅವನು ಹಂಗೆ ಹೇಳಿದ್ರೆ ನಾನು ಅದಕ್ಕೆಲ್ಲ ಒಪ್ಪಲ್ಲ, ವಿಜಯಮ್ಮ ಪಟ್ಟನೆ ಹೇಳಿದರು. ಅಕಸ್ಮಾತ್ ನಿಂಗೆ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಬಂದ್ಬಿಟ್ರೆ? ಸಾರಿಕಾ ತನ್ನ ಸಂಶಯ ಹೊರಗೆ ಹಾಕಿದಳು. ಅವರನ್ನು ಮನೆ ಒಳಗೆ ಕಾಲಿಡಕ್ಕೂ ಬಿಡಲ್ಲ ನಾನು, ಸಿಟ್ಟಿನಿಂದ ಹೇಳಿದರು ವಿಜಯಮ್ಮ. ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನೀನು ಮಣ್ಣು ತಿನ್ಬೇಕಷ್ಟೆ. ಈಗ ಮನೆ ನಡೀತಾ ಇರೋದೇ ಅವನಿಂದ ಅನ್ನೋದನ್ನ ಮರ್ತುಬಿಟ್ಟಿದೀಯ ನೀನು ಎಂದಳು ಸಾರಿಕಾ. ಓ ಹೌದಲ್ಲೇ, ಸಂಜು ಹಂಗೆ ಮಾಡ್ಬೋದು ಅಂತೀಯಾ? ಚಿಂತೆಯಿಂದ ನೋಡಿದರು ವಿಜಯಮ್ಮ. ಮಾಡ್ತಾನೆ ಅಂತಲ್ಲ ನಾನು ಹೇಳಿದ್ದು, ಅಕಸ್ಮಾತ್ ಮಾಡಿದ್ರೆ ಅಂತ ತೇಪೆ ಹಚ್ಚಿದಳು ಸಾರಿಕಾ. ಹಾಗಂತೀಯಾ? ವಿಜಯಮ್ಮ ಚಿಂತೆಯಲ್ಲಿ ಮುಳುಗಿದರು. ಈಗೇನು ಮಾಡ್ಬೋದು ಅಂತೀಯೇ? ಮಗಳಲ್ಲೇ ಪರಿಹಾರ ಅರಸಿದರು.
ಸಂಜು ನಮ್ಮ ಕೈ ತಪ್ಪು ಹೋಗಬಾರ್ದು ಅಂದರೆ ನಮ್ಗೆ ಅನುಕೂಲ ಆಗಿರೋ ಹುಡುಗಿನ ತಂದು ಸಂಜೆಯ ಜೊತೆ ಮದುವೆ ಮಾಡಿಸ್ಬೇಕು ಅಷ್ಟೇ. ಸಾರಿಕಾ ಹೇಳಿದ ಉಪಾಯ ಕೇಳಿದ ವಿಜಯಮ್ಮ, ಹೋಗೆ ಇಷ್ಟು ಬೇಗ ಅವನಿಗೆ ಮದುವೆನಾ? ಅವನ ವಯಸ್ಸಿಗೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿರಲ್ಲ. ಮಗನ ವಯಸ್ಸನ್ನು ನೆನೆದು ಹೇಳಿದರು. ಬೇಗ ಏನಲ್ಲಮ್ಮ, ನೀನು ಮನಸ್ಸು ಮಾಡಬೇಕು ಅಷ್ಟೇ. ಸಾರಿಕಾಳ ಮಾತಿಗೆ, ನಿನ್ನ ಮಾತು ಕೇಳ್ತಿದ್ರೆ ಯಾವುದೋ ಹುಡುಗಿ ನೋಡಿಟ್ಟು ಆಗಿದೆ. ಮಗಳು ತೋರುತ್ತಿರುವ ಆತುರಕ್ಕೆ ಕನ್ನಡಿ ಹಿಡಿದರು ವಿಜಯಮ್ಮ. ನೋಡಿದ್ದೀನಿ. ನೀನು ಒಪ್ಪಿದ್ರೆ ಸಂಜುಗೊಳ್ಳೆ ಕೆಲಸ, ಮನೆ, ಕಾರು ಎಲ್ಲ ಸಿಗುತ್ತೆ. ಸಾರಿಕಾ ಉತ್ಸಾಹದಿಂದ ಹೇಳಿದಳು. ನಮ್ಮ ಸಂಜುಗೆ ಹೆಣ್ಣು ಕೊಡೋದಲ್ಲದೆ ಮನೆ, ಕಾರು, ಕೆಲಸ ಈ ಎಲ್ಲ ಕೊಟ್ಟು ಮದುವೆ ಮಾಡ್ತಾರಾ? ಯಾರೇ ಅದು? ಅಚ್ಚರಿಯಿಂದ ಕೇಳಿದರು ವಿಜಯಮ್ಮ. ಹೂ ಕಣಮ್ಮ, ಈ ಮದುವೆ ಒಂದು ಆಗಿಬಿಟ್ರೆ ಅವನ ಅದೃಷ್ಟ ಖುಲಾಯಿಸ್ಬಿಡ್ತು ಅನ್ಕೋ, ಉಬ್ಬಿಸಿದಳು ಸಾರಿಕಾ. ಹೌದೇನೆ? ಯಾರೇ ಅದು? ನನಗೇನಾದರೂ ಗೊತ್ತಿರೋ ಹುಡುಗಿನೇನಾ? ಕುತೂಹಲದಿಂದ ಕೇಳಿದರು ವಿಜಯಮ್ಮ. ಹೂ ಕಣಮ್ಮ, ಹುಡುಗಿ ಬೇರೆ ಇನ್ಯಾರೋ ಅಲ್ಲ, ನನ್ನ ಚಿಕ್ಕ ಮಾವನ ಮಗಳು, ಅದೇ ನನ್ನ ಸ್ನಾದ್ನಿ ಸ್ವೀಟಿ. ಸಾರಿಕಾ ಹೇಳಿದಾಗ ವಿಜಯಮ್ಮನ ಮುಖ ಕೋಪದಿಂದ ಕೆಂಪಾಯಿತು. ಸಾಕು ಸುಮ್ಮನಿರೆ. ಅಂಥ ಹುಡುಗಿನ ನನ್ನ ಮಗನಿಗೆ ಕಟ್ಟೋಕೆ ಯೋಚನೆ ಮಾಡ್ತಾ ಇದೀಯಾ? ಮಗಳು ಅಂತ ಸಲಿಗೆ ಕೊಟ್ಟಿದ್ದು ಹೆಚ್ಚಾಯಿತು ನಿನಗೆ. ಯಾವನ ಜೊತೆಗೆ ಓಡ್ ಹೋಗಿ 3 ದಿನ ಆದಮೇಲೆ ವಾಪಸ್ ಬಂದೋಳಲ್ವ ಅವಳನ್ನು ನನ್ನ ಮನೆ ಸೊಸೆ ಮಾಡಬೇಕು ಅಂತಿದೆಯಾ? ಮಗಳಾಗಿ ತವರ ಮನೆ ಬೆಳಗಲಿ ಅನ್ನೋದು ಬಿಟ್ಟು ಎನ್ನುತ್ತಿದ್ದವರ ಕೋಪ ನೋಡಿ ಅದರಿ ಹೋದಳು ಸಾರಿಕಾ. ಹಂಗಲ್ಲ ಕಣಮ್ಮ, ಏನೋ ತಿಳಿದೆ ತಪ್ಪು ಮಾಡಿದಾಳೆ ಅಷ್ಟೇ. ಹುಡುಗಿ ತುಂಬ ಒಳ್ಳೆಯವಳು, ನೋಡೋಕ್ಕಂತೂ ಅಪ್ಸರೆ, ಸ್ವಭಾವ ಕೂಡ ಭಾರಿ ಮೃದು, ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಜೊತೆಗೆ ಬೇಕಾದಷ್ಟು ಶ್ರೀಮಂತರು. ನಮ್ಮ ಮಾವಂಗಿಂತ ಚಿಕ್ಕ ಮಾವಂಗೆ 2ರಷ್ಟು ಆಸ್ತಿ ಇದೆ. ಬೇಕಾದ ಕೊಟ್ಟು ಬಿಟ್ಟು ಮಾಡ್ತಾರೆ. ಇದೊಂದು ಐಬಿಲ್ದೇ ಇದ್ದಿದ್ದರೆ ಅಂಥ ಸಂಬಂಧ ನಾವು ಕನಸಲ್ಲೂ ನೆನೆಸೋಕ್ಕಾಗ್ತಾ ಇರಲಿಲ್ಲ. ಮಗಳು ಹೇಳಿದಾಗ ಒಂದು ಘಳಿಗೆ ಯೋಚನೆ ಮಾಡುವಂತೆ ಕುಳಿತರು ವಿಜಯಮ್ಮ. ಕಬ್ಬಿಣ ಕಾದಾಗಲೇ ಹೊಡೆಯಬೇಕು ಎಂದು ತಿಳಿದಿದ್ದ ಸಾರಿಕಾ, ಈ ಮದುವೆ ಆದರೆ ಮನೆ, ಕಾರು ಎಲ್ಲ ಸಿಗುತ್ತೆ. ಸಂಜುಗೆ ಒಳ್ಳೆ ಕೆಲಸ ಕೂಡ ಆಗುತ್ತೆ. ಈಗಿನ ಹಾಗೆ ಗೇಣು ಚೋಟು ಹಾಕೋ ಪರಿಸ್ಥಿತಿನೇ ಇರಲ್ಲ. ಅಷ್ಟೇ ಅಲ್ಲಮ್ಮ, ನಾಳೆ ಅವರು ಸಾನು ಮದುವೆ ಕೂಡ ಸಹಾಯ ಮಾಡ್ತಾರೆ. ಸಂಕೇತನ ಕೆಲಸಕ್ಕೆ, ಮದುವೆಗೆ ಯಾವುದಕ್ಕೂ ಯೋಚನೆ ಮಾಡೋ ಹಾಗಿರಲ್ಲ. ಇದು ಒಂದು ಮದುವೆ ನಡೆದು ಬಿಟ್ಟರೆ ಅತ್ತೆ ಮನೆಯಲ್ಲಿ ಯಾವಾಗಲೂ ನನ್ನ ಕೈ ಮೇಲಾಗಿರುತ್ತೆ. ಸಾರಿಕಾ ಮಾತು ಮುಂದುವರಿಸ್ತಲೇ ಇದ್ದಳು. ಆದರೆ ಆ ಹುಡುಗಿ ಓಡ್ ಹೋದೋಳಲ್ವೇನೆ? ಆ ಹುಡುಗಿನ ಮನೆ ತುಂಬಿಸ್ಕೊಂಡ್ರೆ ನೋಡ್ದವ್ರು ಆಡ್ಕೊಳ್ಳಲ್ವೇನೆ? ವಿಜಯಮ್ಮ ತುಸು ಮೆತ್ತಗಾಗಿದ್ದರು. ಯಾರೂ ಆಡ್ಕೊಳ್ಳಲ್ಲ. ಆಡ್ಕೊಂಡವರು ನಮ್ಮನೆ ಕಷ್ಟ ಸುಖಕ್ಕಾಗೋರಲ್ಲ. ಅಷ್ಟಕ್ಕೂ ಅವಳು ಆ ಹುಡುಗನ ಜೊತೆ ಹೋಗಿದ್ದ ವಿಷಯ ಜನಕ್ಕೆ ಗೊತ್ತೇ ಇಲ್ಲ. ಈಗೆಲ್ಲ ಮದುವೆ ಆಗಿ ವರ್ಷಾನ್ಗಟ್ಟಲೆ ಸಂಸಾರ ಮಾಡಿ ಮಕ್ಕಳನ್ನ ಹಡ್ದಿರೋರೆ ಮತ್ತೆ ಮತ್ತೆ ಮದುವೆ ಆಗ್ತಾರೆ. ಅಂಥದ್ರಲ್ಲಿ ಈ ಹುಡುಗಿನ ಮದುವೆ ಆಗೋದು ಅಂಥ ದೊಡ್ಡ ವಿಷಯ ಏನಲ್ಲ ಬಿಡು ಎಂದಳು ಸಾರಿಕಾ. ಆದರೂ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಬಿಡು ಎಂದ ಅಮ್ಮನ ದನಿಯಲ್ಲಿ ಮೊದಲಿನಷ್ಟು ವಿರೋಧ ಕಾಣಿಸಲಿಲ್ಲ. ಅವ್ರಿಗೇನು ಸಂಬಂಧಗಳಿಗೆ ಕೊರತೆನಾ ಅಮ್ಮ? ಯಾವುದಾದ್ರೂ ಫಾರಿನಲ್ಲಿರೋ ಗಂಡನ ನೋಡಿ ಮದುವೆ ಮಾಡಿದ್ರೆ ಮುಗೀತು. ಅಲ್ಲೆಲ್ಲೋ ಇರೋರಿಗೆ ಇವಳು ಓಡ್ ಹೋಗಿದ್ದು ಹೆಂಗೆ ಗೊತ್ತಾಗುತ್ತೆ? ನಾನೇ ಏನೋ ನನ್ನ ತವರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡಿ ಸಂಜುಗೆ ಮಾಡ್ಕೊಂಡ್ರಾಗುತ್ತೆ ಅಂದ್ಕೊಂಡೆ ಎಂದಳು ಸಾರಿಕಾ. ನೀನು ಹೇಳೋದು ಸರಿಯೇ, ಆದರೆ ಸಂಜು ಒಪ್ತಾನೋ ಇಲ್ವೋ? ರಾಗ ಹೇಳಿದರು ವಿಜಯಮ್ಮ. ಯಾಕೊಪ್ಪಲ್ಲ? ಇಷ್ಟೆಲ್ಲ ಕೊಟ್ಟು ಬಿಟ್ಟು ಮಾಡಿ ಅಪ್ಸರೆ ಅಂತ ಹೆಣ್ಣು ಕೊಟ್ಟರೆ ಮದುವೆ ಆಗೋಕ್ಕೇನು ತೊಂದರೆ? ಮತ್ತು ಅವನಿಗೆ ಅವಳ ಹಿಂದಿನ ಕತೆ ಏನೂ ಗೊತ್ತಿಲ್ವಲ್ಲ ಎಂದಳು. ಗೊತ್ತಿಲ್ಲ, ಆದರೆ ಮುಂದೆ ಗೊತ್ತಾದರೆ? ತಮ್ಮ ಸಂದೇಹ ಅವಳ ಮುಂದಿಟ್ಟರು ವಿಜಯಮ್ಮ. ಹೇಳಿದ್ರೆ ಗೊತ್ತಾಗುತ್ತೆ, ಹೇಳೋದೇ ಬೇಡ. ಮಗಳ ಮಾತಿಗೆ ವಿಜಯಮ್ಮನ ಮನ ಕೂಡ ಒಪ್ಪಿಬಿಟ್ಟಿತು. ಅಲ್ಲೇ ಅಷ್ಟು ದೊಡ್ಡ ಜನ, ಅಷ್ಟು ಚೆನ್ನಾಗಿರೋ ಹುಡುಗಿನ ತನಗೆ ಯಾಕೆ ಕೇಳ್ತಾ ಇದ್ದಾರೆ ಅಂತ ಅವನಿಗೆ ಅನುಮಾನ ಬರಲ್ವೇನೆ? ಅವನಿಗೆ ಬರದೇ ಇದ್ದರೂ ಸಂಕೇತಂಗೆ ಬರುತ್ತೆ. ಮೊದಲೇ ಕೊಂಕು ತೆಗೆಯೋ ಸ್ವಭಾವ ಅವನದು. ವಿಜಯಮ್ಮ ಈ ಸಂಬಂಧಕ್ಕೆ ಪೂರ್ತಿಯಾಗಿ ಒಪ್ಪಿದ್ದರು. ಅದು ನಿಜಾನೇ ಎಂದವಳು ಸ್ವಲ್ಪ ಹೊತ್ತು ಯೋಚಿಸಿ, ಲವ್ ಮ್ಯಾರೇಜ್ ಮಾಡಿಸ್ಬಿಡೋಣ ಬಿಡಮ್ಮ.
ಅವಳನ್ನು ನನ್ನ ತವ್ರ ಮನೆಗೆ ಅಂತ 2 ದಿನ ಕರ್ಕೊಂಡು ಬರ್ತೀನಿ. ಅಲ್ಲಿ ಅವಳನ್ನ ನೋಡಿ ಸಂಜು ಹಳ್ಳಕ್ಕೆ ಬಿದ್ದೇ ಬೀಳ್ತಾನೆ. ಅವಳಿಗೂ ಅವನ ಮೇಲೆ ಮನಸ್ಸಾಗಿದೆ ಅಂತ ಅನ್ನಿಸ್ಬಿಟ್ರೆ ಆಯಿತು ಎಂದಳು ಪ್ರಳಯಾಂತಕಿ. ಸಂಜುಗೆ ಅನ್ಯಾಯ ಮಾಡ್ದಾಗಲ್ವೇನೆ? ವಿಜಯಮ್ಮನ ಮನದಲ್ಲಿ ಇನ್ನೂ ಸಂದೇಹ. ನೋಡಮ್ಮ, ಹೇಳೋಷ್ಟು ಹೇಳಿದ್ದೀನಿ. ನಿಂಗೆ ಒಪ್ಪಿಗೆ ಅಂತಾದರೆ ಹೇಳು, ಮುಂದಿನ ವಾರ ಕರ್ಕೊಂಡು ಬರ್ತೀನಿ. ಇಲ್ಲ ಅಂದರೆ ಅವ್ರು ಬೇಡ ಕಡೆ ನೋಡ್ಕೋತಾರೆ ಬಿಡು, ಅವ್ರಿಗೇನು ವರಗಳೇ ಕಮ್ಮಿ ಇಲ್ಲ ಎಂದಳು ಸಾರಿಕಾ ರೋಸಿ ಹೋಗಿ. ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಕಣೆ, ಯಾವುದಕ್ಕೂ ಸಂಜೆ ಹೇಳ್ತೀನಿ ಎಂದಾಗ, ಯೋಚನೆ ಮಾಡು. ಇದೊಂದು ಮದುವೆಯಿಂದ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಇಲ್ಲಿ ನನ್ನ ಬೆಲೆನೂ ಅತ್ತೆ ಮನೆಯಲ್ಲಿ ತುಂಬಾ ಹೆಚ್ಚುತ್ತೆ ಎಂದಳು ಸ್ವಾರ್ಥಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.